ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ನಾವಿವತ್ತು ನಮ್ಮ ಲಾಫ್ಟ್ನ ಸ್ವಲ್ಪ ಕ್ಲೀನ್ ಮಾಡಕ್ಕೆ ಹೋಗ್ತಾ ಇದ್ವಿ. ಸೊ ಇನ್ನೇ ಎಲ್ಲ ಏನಿಟ್ಟಿದ್ದೀವಿ ಇದೆಲ್ಲ ಬಂದ್ಬಿಟ್ಟು ನಮ್ಮದು ಬಿಸ್ನೆಸ್ದು ಐಟಮ್ ಇಟ್ಟಿರೋದು, ಸ್ಟಾಕ್ಗಳು ಬಂದಿರೋದು. ಸೊ ನಿನ್ನೆ ನಾವೇನು ಮಾಡಿದ್ವಿ ಅಂದರೆ ಆಲ್ಮೋಸ್ಟ್ ನಮ್ಮ ಲಾಫ್ಟ್ ಎಲ್ಲ ಕ್ಲೀನ್ ಮಾಡಿದ್ವಿ. ಎಷ್ಟು ಗಂಟೆ ಆಗಿತ್ತು ಗೊತ್ತಾ? 4 ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ವಿ. 4 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟು 7:30 ಆಗಿತ್ತು ಗೈಸ್. ಫುಲ್ ಲಾಫ್ಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋವರೆಗೂ 7:30 ಆಗಿತ್ತು. ಆಮೇಲೆ ಫುಡ್ಡು ಏನಿತ್ತಲ್ಲ, ಫುಡ್ ಬಾಕ್ಸ್, ವಾಟರ್ ಬಾಟಲ್, ಅದು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಲಾಫ್ಟ್ ಕ್ಲೀನ್ ಮಾಡೋಕ್ಕೇ ಜಾಸ್ತಿ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನು ಇವತ್ತು ಕ್ಲೀನ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ಸೊ ಅದು ಫುಡ್ಡೆಲ್ಲ ಹಾಕೊಟ್ರೆ ಸ್ವಲ್ಪ ತುಂಬ ಗಲೀಜಾಗಿದೆ. ಸೊ ಇವಾಗ ಅದನ್ನ ತೆಗೆದ್ಬಿಟ್ಟು ಫುಡ್ಡೆಲ್ಲ ಸಪ್ರೇಟ್ ಮಾಡಿ, ವಾಟರ್ ಬಾಟಲ್ಲು ಅಷ್ಟೇ ಏನು ಹಾಕಿದ್ದೀವಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಯಾಕಂದರೆ 24 hours ನೀರು ಇರುತ್ತಲ್ವ, ಸೊ ಬೇಗ ಪಾಚಿ ಕಟ್ಟಿಬಿಡುತ್ತೆ. ಸೊ ಅದಕ್ಕೇ ಅದನ್ನೆಲ್ಲ ಇವಾಗ ಒಂದೊಂದೇ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು. ಸೊ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಿನ್ನೆದಾದ್ಮೇಲೆ ನೋಡಿ ಇವರಿಬ್ರು. ಸೊ ಇವರಿಬ್ರದ್ದು ಪಟ್ಟ ಹಾಕಿದ್ವಿ. ಸೊ ಅದನ್ನು ಅಷ್ಟೇ ಸೇಲ್ ಆಗಿದೆ ಪಟ್ಟ. ಗೈಸ್, ಇವ್ರಿಬ್ರ ಹತ್ರ ಮರಿ ಇದೆ. ಈ ಸತಿ ಏನ್ ನಮ್ ಕೇಜಲ್ಲಿ ಮರಿ ಆಗಿದೆಯಲ್ಲ ಗೈಸ್, ಇದೆಲ್ಲ ನಮಗೆ ಸರ್ಪ್ರೈಸ್ ಅಲ್ವಾ? ಸೊ ನಮಗೆ ಸರ್ಪ್ರೈಸ್ ಗೈಸ್. ಯಾಕಂತ ಅಂದ್ರೆ ಇವಾಗ ಸಮ್ಮರ್ ಅಲ್ವಾ, ಇವಾಗ ಬ್ರೀಡ್ ಮಾಡ್ಸೋದು ಬೇಡ ಅಂತ ಆಲ್ಮೋಸ್ಟ್ ಯಾವ ಮೊಟ್ಟೆನೂ ನಾವು ಇಟ್ಟಿಲ್ಲ. ಮೊಟ್ಟೆ ಇಟ್ಟಿತ್ತು, ಬಟ್ ನಾವೆಲ್ಲನೂ ಸಪ್ರೇಟ್ ಮಾಡಿದ್ವಿ. ಬಟ್ ಈ 3 ತೋರಿಸ್ತೀನಿ ನಾನು ಇವಾಗ. 3 ಏನ್ ಮಾಡಿದಾವೆ ಗೊತ್ತಾ, ಈ 3 ಪೇರ್ಗಳು. ಸೊ ಮೊಟ್ಟೆ ಇಟ್ಬಿಟ್ಟು ಅದನ್ನ ಹೈಡ್ ಮಾಡಿ ಇಟ್ಟಿದ್ರು. ಸೊ ನಾವೆಲ್ಲರಿಗೂ ಬ್ರೀಡ್ಗೆ ಅಂತ ಒಂದು ಟಬ್ ಇಟ್ಟಿದೀವಿ, ಆ ಟಬ್ ಹಿಂದೆ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ನಮಗ್ ಕಾಣಿಸ್ಲೂ ಇಲ್ಲ, ನಾವ್ ಇಟ್ಟಿರೋ ಬಿಡು ಅಂತ ಸುಮ್ಮನಾದ್ವಿ. ಸೊ ನಿನ್ನೆ ಮೊನ್ನೆ ಬಂದವಾಗ ಎಲ್ಲೋ ಸೌಂಡ್ ಕೇಳ್ತಾ ಇದೆಯಲ್ಲ ಅಂತ ನೋಡಿದ್ರೆ ಮರಿನೇ ಆಗ್ಬಿಟ್ಟಿದೆ. ಸೊ ಮರಿಯಾಗಿ ಸುಮಾರು ದೊಡ್ಡಾಗಿದೆ ಒಂದು. ಇನ್ನೊಂದು ಅಷ್ಟೇ ಟಬ್ ಹಿಂದೆ ಬೀಳ್ಸ್ಕೊಬಿಟ್ಟಿತ್ತು. ನೆನ್ನೆ ಕ್ಲೀನ್ ಮಾಡುವಾಗ ಅದು ಮರಿ ಕಾಣಿಸ್ತು. ಇನ್ನೊಂದು ಮರಿ ಆಗಿದ್ ನಾನು ನೋಡಿದೆ, ಮೊನ್ನೆನೆ ನೋಡಿದೆ. ಬಟ್ ಅದನ್ನ ಸೌಂಡ್ ಮಾಡ್ತಾ ಇರ್ಲಿಲ್ಲ, ತುಂಬಾ ಚಿಕ್ಕದು. ಬಟ್ ಅದು ಕಣ್ಣಿಗೆ ಕಾಣಿಸೇ ಇರ್ಲಿಲ್ಲ ನಮ್ಗೆ. ಸೊ ಇದು 3 ನಮ್ಗೆ ಇವಾಗ ನೆಕ್ಸ್ಟ್ ರೆಡಿ ಆಗ್ತಿರೋ ನಮ್ಮ ಪಟ್ಟಗಳು. ಸೊ ತೋರಿಸ್ತೀನಿ ರೀ ನಿಮ್ಗೆ ಯಾವ್ಯಾವ ತರ ಬಂದಿದೆ ಅಂತ. ಯಾವ್ಯಾವ ತರ ಬಂದಿದೆ ಅಂದ್ರೆ ಇವಾಗ ಕಲರ್ ಎಲ್ಲ ಗೊತ್ತಾಗಲ್ಲ ಗೈಸ್, ಸುಮ್ಮನೆ ನೋಡ್ಬೋದಷ್ಟೇ. ಬಟ್ ಕ್ಯೂಟ್ ಆಗಿ ಚೆನ್ನಾಗಿದೆ. ಸೊ ನೆನ್ನೆ ಅಂತೂ ನಾನು ಇಟ್ಕೊಂಡು ಕೂತಿದ್ದೆ. ಸೊ ತಾಮ್ರಾಳ್ದು 1 ಮರಿ ಆಗಿದೆ, ಓಕೆನಾ. ಆಮೇಲೆ ಇವರಿಬ್ರದ್ದು 2 ಆಗಿದೆ. 2 ಅಲ್ಲ ಇವರಿಬ್ರದ್ದು, ಇವರಿಬ್ರದ್ದು 2 ಆಗಿದೆ. ಸೊ ಇದು ತುಂಬಾ ನೋಡಿ ಆಮೇಲೆ ಸೌಂಡ್ ಮಾಡ್ತಾ ಇದೆ. ಇದಾಗ್ಲೇ ದೊಡ್ಡದಾಗ್ಬಿಟ್ಟಿದೆ. ಅವ್ರು ಮತ್ತೆ ಕೆಳಗ್ ಬೀಳ್ಸ್ಕೊಂಡವ್ರೆ. ಇವ್ರೇ ಗೈಸ್, ನಾನು ಹೇಳಿದ್ದೆ ಅಲ್ವಾ, ಇವ್ರಿಬ್ರದ್ದೇನೆ ಮರಿ ಮಾಡ್ಬಿಟ್ಟು ಆ ಟಬ್ ಹಿಂದೆ ಹೋಗಿದೆ. ಸೊ ಅದ್ ಮರಿನೇ ಎಗುರ್ಕೊಂಡು ಹೋಗ್ತಾ ಇದೆಯೋ ಅಥವಾ ಇವ್ರಿಬ್ರು ಅಲ್ಲಿ ಎಸಿತವ್ರೋ ಗೊತ್ತಿಲ್ಲ. ನೆನ್ನೆನು ಟಬ್ ಹಿಂದೆ ಸಿಕ್ಕಿತ್ತು, ಇವಾಗೂ ನೋಡಿ ಅದು ಟಬ್ ಒಳಗಡೆ ಇಲ್ವೇ ಇಲ್ಲ, ಟಬ್ ಹಿಂದೆ ಐತೆ. ಬೇಗ ಗಲೀಜ್ ಮಾಡ್ಕೋತಾರೆ ಗೈಸ್. ಎಷ್ಟು ನೀಟಾಗಿ ಪೇಪರ್ ಹಾಕೊಟ್ಟಿದೀವಿ, ಆ ಮೇಲ್ಗಡೆ ನೋಡಿ ಪೇಪರು ಇಲ್ಲ. ಸೊ ನೆಕ್ಸ್ಟ್ ಕೈಯಲ್ಲಿ ಇಟ್ಕೊಂಡು ಮರಿನ ತೋರಿಸ್ತೀನಿ ಗೈಸ್. ನೋಡಿ ನಮ್ ಓಮಿ ಅಣ್ಣ. ಸೊ ನಮ್ಮ ಓಮಿ ಅಣ್ಣ ಒಬ್ನೇ ಗೈಸ್. ಅವನನ್ನ ಒಬ್ನೇ ನೋಡೋದಿಕ್ಕೇನೆ ಬೇಜಾರು ನಮ್ಗೆ. ಸೊ ಅವನೊಬ್ಬನ್ನ ಏನ್ ಮಾಡಕ್ಕೂ ಆಗಲ್ಲ. ಎಲ್ಲರೂ ದೂರ ಬಿಟ್ಟು ಅವನ್ನ ಹಾರಿಸ್ಬೇಕು ಅಂತಾರೆ. ನಮ್ಗಷ್ಟು ದೂರ ಎಲ್ಲ ಬಿಟ್ಟು ಹಾರಿಸ್ಕೊಂಡು ಮನೆ ಹುಡ್ಕೊಂಬಾ ಅಂತ ಹೇಳಕ್ಕೂ ನಮ್ಗೆ ಅಷ್ಟು ಟೈಮ್ ಇಲ್ಲ. ಸೊ ಅವನೊಬ್ನೇ ಒಳ್ಳೆ ಪಾಪ ಬೇಜಾರಲ್ಲಿ ಇರ್ತಾನೆ. ಬಟ್ ನಾರ್ಮಲ್ ಇವ್ರ ಜೊತೆಗೆಲ್ಲ ಆಟ ಆಡ್ಕೊಂಡಿರ್ತಾನೆ. ಬಟ್ ನಮಗ್ ಬೇಜಾರು ಅವನೊಬ್ನೇ ಇರ್ತಾನೆ ಅಂತ. ಸೊ ಅದ್ರ ಬಗ್ಗೆ ನಮಗೆ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ. ಇನ್ನೊಂದೇನಾದ್ರು ಅವ್ನ ಜೋಡಿ ತಗೊಂಬರೋಣ ಅಂದ್ರೆ, ಅದಕ್ಕೆ ಸುಮ್ಮನೆ ಇದೀವಿ, ನೋಡೋಣ ಅಂತ. ಸೊ ಅದನ್ನು ಸೇಲ್ಗೆ ಹಾಕಿದ್ವಿ. ಒಬ್ರು ಮಾತ್ರ ಕೇಳಿದ್ರು ಅಲ್ಲ, ಮೈಸೂರು, ಮೈಸೂರು ಮಂಡ್ಯ, ಹುಬ್ಳಿನ, ಹುಬ್ಳಿ ಅವರು ಕೇಳಿದ್ರಂತೆ ಗೈಸ್. ಬಟ್ ಅದ್ರ ಟ್ರಾನ್ಸ್ಪೋರ್ಟೇಷನ್ಗೆ ಇಶ್ಯೂ ಆಗ್ತಾ ಇರೋದು. ಸೊ ಔಟ್ ಆಫ್ ಬ್ಯಾಂಗ್ಳೂರು ಟ್ರಾನ್ಸ್ಪೋರ್ಟೇಷನ್ ಇಶ್ಯೂ ಆಗ್ತಾ ಇರೋದು. ಒಂದು ಏನಪ್ಪಾ ಅಂತ ಅಂದ್ರೆ, ಕೆಲವೊಂದು ಬಸ್ಗಳಲ್ಲಿ ತಗೋತಾರೆ, ಇನ್ನು ಕೆಲವೊಂದು ಬಸ್ಗಳಲ್ಲಿ ತಗೊಳಲ್ಲ ಅಂತ ಹೇಳ್ತಾರೆ. ಬೈ ಚಾನ್ಸ್ ತಗೊಂಡ್ರು ಹಾಫ್ ಟಿಕೆಟ್ ಅಂತೆ ಅವ್ರಿಗೆ. ಹಾಫ್ ಟಿಕೆಟ್ ಜೊತೆ ಗೊತ್ತಲ್ಲ ಸ್ವಲ್ಪ ಕಮಿಷನ್ ಎಲ್ಲ ಕೊಡ್ಬೇಕು ಅಂತ ಅಂತಾರೆ. ಸೊ ಅವರು ನೀವೇನಂದ್ರೆ ಪಾಪ ಪಾರಿವಾಳಕ್ಕೂ ಕಾಸು ಕೊಟ್ಟಿರ್ತೀರಾ,
ಇವನ್ ಡೆಲಿವರಿ ಚಾರ್ಜಸ್ಸು ಜಾಸ್ತಿ ಆಯಿತು ಅಂದರೆ ನಮಗೂ ಬೇಜಾರಾಗುತ್ತೆ. 500 600 ಆ ಥರ ಎಲ್ಲ ಆಗ್ಬಿಡುತ್ತೆ. ಅದಕ್ಕೇ ನಾವು ಔಟ್ ಆಫ್ ಬ್ಯಾಂಗ್ಳೂರ್ ಕಳ್ಸೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಸತಿ ಸೇಲ್ಗೆ ಹಾಕಿದವಾಗಂತೂ ಈ ಸತಿ ಸೇಲ್ಗೆ ಹಾಕಿರೋದು ಗೈಸ್ ಜಾಸ್ತಿ ಬಂದಿದೆ. ಏನಪ್ಪಾ ಅಂದರೆ ಜಾಸ್ತಿ ರಾಯಚೂರು, ಆಮೇಲೆ ಇನ್ಯಾವ್ದು ಬಂದಿತ್ತು, ರಾಯಚೂರು, ಪಾಂಡಿಚೇರಿ, ಆಂಧ್ರ ಪ್ರದೇಶ, ಕೇರಳ ಬಂದಿತ್ತಲ್ಲ, ಕೇರಳದಿಂದ ಒಂದು ಕಾಲ್ ಬಂದಿತ್ತು, ಹಾಸನಿಂದ ಬಂದಿತ್ತು. ಸೊ ಕೇರಳ ಮತ್ತೆ ಪಾಂಡಿಚೇರಿ ಓಕೆ ಅನ್ಸುತ್ತೆ, ಬಟ್ ಕೇರಳ, ರಾಯಚೂರು ಅದೆಲ್ಲ 8 ಅವರ್ ಜರ್ನಿ ಗೈಸ್. ಅಲ್ಲಿ ತುಂಬ ಕಷ್ಟ ಆಗುತ್ತೆ. ಇವಾಗ ಅದರಲ್ಲೂ ಸಮ್ಮರ್ ಜಾಸ್ತಿ ಅಲ್ವಾ, ಅಷ್ಟು ಅವರ್ ಪಾರಿವಾಳ ಜರ್ನಿ ಮಾಡುತ್ತಾ ಇವಾಗ ನಾವೇನೋ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕೊಟ್ಬಿಡ್ತೀವಿ. ಸೊ ಅವು ಸರ್ವೈವ್ ಮಾಡಬೇಕಲ್ವಾ. ಸೊ ಅದೇ ಒಂದು ಇದಕ್ಕೇನೆ ನಾವು ಕಳಿಸ್ಲಿಲ್ಲ. ಅವು ಸರ್ವೈವ್ ಮಾಡಬೇಕು. ಆ್ಯಂಡ್ ಬಟ್ ಅಂದರೆ ಹಕ್ಕಿಗಳು ಈ ಸೆಕೆಗೆ ನಾವು ಬಾಕ್ಸಲ್ಲಿ ಹಾಕ್ಬಿಟ್ಟಿರ್ತೀವಿ, ವೀಕ್ ಆಗಿಬಿಡುತ್ತೆ. ಆಮೇಲೆ ನಿಮ್ಮ ಹತ್ರ ಬಂದವಾಗ ಹಕ್ಕಿಗಳು ಚೆನ್ನಾಗಿಲ್ಲ ಅಥವಾ ಅದಕ್ಕೇನೋ ಹುಷಾರಿಲ್ಲ ತಪ್ಪಿಬಿಟ್ರೆ ಸುಮ್ಮನೆ ನಮಗೂ ಒಂದು ಏನು ಕೊಟ್ಬಿಟ್ರು ಇವರು ಅಂತ ನಮಗೂ ಒಂದು ಬ್ಯಾಡ್ ನೇಮ್ ಥರ ಅನಿಸುತ್ತೆ. ಆ್ಯಂಡ್ ಅವಕ್ಕೂ ಪಾಪ ಫಸ್ಟು ಅವ್ರ ಜೀವನದನ್ನು ನಾವು ನೋಡಬೇಕಲ್ವಾ. ಸೊ ಅದಕ್ಕೇ ಆಲ್ಮೋಸ್ಟ್ ನಾವು ರಿಜೆಕ್ಟ್ ಮಾಡಿದ್ದೀವಿ, ತುಂಬ ದೂರ ಎಲ್ಲ ಕಳಿಸಲ್ಲ ಅಂತ. ಸೊ ಹತ್ರದಲ್ಲೇ ಆಲ್ಮೋಸ್ಟ್ ಸೇಲ್ ಆಗಿದೆ. ಇನ್ನೂ ಒಂದು 3-4 ಇದೆ ಅನಿಸುತ್ತೆ, ನೋಡಬೇಕು. ಸೊ ಅದಕ್ಕೂ ಕಾಲ್ಸ್ ಬರ್ತಾ ಇದೆ. ಬಟ್ ಅದೇ ಹತ್ರದಲ್ಲಿ ಇದ್ದವ್ರು ತೊಗೊಂಡ್ರೆ ಕೊಡಬೇಕು. ಇದು ನೋಡಿ, ಎಲ್ಲ ಕಾಯ್ತಾ ಇದ್ದಾರೆ ಗೈಸ್ ಆಚೆ ಬಿಡ್ತಾರೆ ಅಂತ. ನಿನ್ನೆ ಅಷ್ಟೇ ಆಚೆ ಬಿಟ್ಟಿದ್ದೀವಿ. ಸೊ ತಿರ್ಗಾ ಆಚೆ ಬಿಡ್ಲಿ ಅಂತ ಕಾಯ್ತಾ ಇದ್ದಾರೆ ಎಲ್ಲರೂ. ಇಲ್ಲೂ ಎಲ್ಲ ಇದ್ದಾರೆ, ಇಲ್ಲಿ ಇವರಿಬ್ರು ಇದ್ದಾರೆ. ಸೊ ಇದೊಂದು ಕೇಜ್ ಖಾಲಿ ಇದೆ. ಸೊ ಆಲ್ಮೋಸ್ಟ್ ಇನ್ನು ಕೇಜ್ ಫುಲ್ ಆಗಿಬಿಟ್ಟಿದೆ ಗೈಸ್. ಇನ್ನು ನಾವು ಆಲ್ಮೋಸ್ಟ್ ಖಾಲಿ ಮಾಡಬೇಕು. ಇವಾಗ ಒಂದು ಇನ್ನು 4-5 ಏನೋ ಇದೆ ಸೇಲ್ಗೆ ಹಾಕಿರೋದು. ಅದು ಕಂಪ್ಲೀಟಾಗಿ ಖಾಲಿ ಆಯಿತು ಅಂದರೆ ಆಲ್ಮೋಸ್ಟು ಇದು ಏನಿರುತ್ತೆ ಇದು ಸ್ವಲ್ಪ ಖಾಲಿ ಆಗುತ್ತೆ 2 ಕೇಜು. ಸೊ ಆವಾಗ ಮತ್ತೆ ನೆಕ್ಸ್ಟ್ ಬರೋ ಪಟ್ಟಗಳನ್ನ ರೆಡಿ ಮಾಡೋದಕ್ಕೆ, ಸೊ ಸಪ್ರೇಟಾಗಿ ಇಡೋದಕ್ಕೆ ನಮಗೆ ಜಾಗ ಆಗುತ್ತೆ, ಸ್ಪೇಸ್ ಆಗುತ್ತೆ. ಸೊ ಇಲ್ಲ ಅಂತ ಅಂದರೆ ಸ್ಪೇಸ್ ಸ್ವಲ್ಪ ಕಡಿಮೆನೇ ಆಗುತ್ತೆ. ಸೊ ನಮಗಿರೋದು ಇದಿಷ್ಟೇ ಸ್ಪೇಸು. ಸೊ ನಾವು ಜಾಸ್ತಿ ಮತ್ತೆ ಬೇರೆ ಇಲ್ಲೇನು ಇಡೋಕ್ಕಾಗಲ್ಲ, ತುಂಬ ಇಕ್ಕಟ್ಟು ಅಂತ ಅನಿಸುತ್ತೆ. ಸೊ ಅದನ್ನು ನೋಡಬೇಕು. ನಮ್ಮ ಮನೇಲಿ ಬರೀ ಪಾರಿವಾಳ ಅಲ್ಲ ಗೈಸ್, ನೋಡಿ ಇಲ್ಲೊಂದಿದೆ ತಾಮ್ರ, ತಗೋತೀರಾ? ಏನೇ ಇವಳ ಹೆಸರು ಬ್ರ್ಯಾಂಡಿ ಅಂತ ಗೈಸ್. ನಾವೆಲ್ಲಿರ್ತೀವೋ ಅವಳಲ್ಲಿರಬೇಕು. ನೆನ್ನೆನೂ ಅಷ್ಟೇ ಫುಲ್ ಕ್ಲೀನ್ ಮಾಡೋವರೆಗೂ ನಮ್ಮ ಜೊತೆಗೆ ಇದ್ಲು. ಇವಾಗ ಅಲ್ಲಿ ಕ್ಲೀನ್ ಮಾಡ್ತವ್ರೆ ನೀರೆಲ್ಲ ಇಟ್ಕೊಂಡು. ಸೊ ಇವಾಗೂ ಇವಳು ಇಲ್ಲೇ ಇರಬೇಕು. ಸೊ ನೋಡಿ ಎಷ್ಟು ಪಾಚಿ ಕಟ್ಬಿಟ್ಟಿದೆ ಬಾಟಲು. ಸೊ ಹೊಸ ಬಾಟಲ್ಗೆ ಹೇಳಿದ್ದೀವಿ. ಹೌದಾ, ಒಂದು 4 ಇದೆ, ಹಾಕ್ಬಿಡ್ತೀಯಾ? ಯಾವ್ದ್ರಲ್ಲಿ ಆಗ್ತಾ ಇದೆಯಾ? ನಮ್ ಬ್ರಷ್ ಆಗಿಲ್ವಾ? ಹೋಗುತ್ತೆ. ಹೊಸ ಬಾಟಲ್ಗೆ ಹೇಳಿದೀವಿ ಗೈಸ್. ಬಟ್ ಅದೇ ಗೊತ್ತಲ್ಲ, ನಮ್ದು ಅದಕ್ಕೆ ಸೆಟ್ ಆಗೋ ಅಷ್ಟದ್ದೇ ತರಬೇಕು. ಯಾಕಂದ್ರೆ ಈ ಕ್ಯಾಪ್ ಇರುತ್ತಲ್ಲ, ತೋರಿಸಿದು ಯೆಲ್ಲೋ ಕಲರ್ ಕ್ಯಾಪ್, ಈ ಕ್ಯಾಪ್ ಇರುತ್ತಲ್ಲ ಗೈಸ್, ಈ ಸೈಜಿಗೆ ಆಗುವಂಥ ಬಾಟಲ್ಲೇ ತರಬೇಕು. ನಾವೆಲ್ಲ ಬಾಟಲ್ಲು ಹಾಕೋಕ್ಕಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ಮು. ಸೊ ಇಷ್ಟು ಬಾಟಲ್ ನಾವು ಎಲ್ಲಿಂದ ತಂದಿದ್ದು ಗೊತ್ತಾ? ಫಸ್ಟ್ ಟೈಮು ಇಷ್ಟು ಬಾಟಲ್ಲು ಗೈಸ್, ಇದು ಬಿಂದು ಜೀರಾ ಬಾಟಲ್ಲು. ಸೊ ನಮಗೆ ಎಷ್ಟು ಬೇಕು ಅಂತ ನಾವು ಕೌಂಟ್ ಮಾಡಿಕೊಂಡು ಅಷ್ಟನ್ನು ತೊಗೊಬಂದು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವೇ ಡೈಲಿ ಒಂದೊಂದು ಕುಡಿದು ಖಾಲಿ ಮಾಡಿ ವಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದು. ಸೊ ಇವಾಗ ಮತ್ತೆ ಅಷ್ಟು ಕುಡಿಯೋಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೆ, ಅದೆಲ್ಲ ಹೆಲ್ತ್ಗೆ ತುಂಬ ಒಳ್ಳೇದಲ್ಲ, ಮತ್ತು ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದೊಂದು ರೀಸನ್ನು. ಸೊ ಅದಕ್ಕೇ ನೋಡ್ಬೇಕು ಇವಾಗ. ಇನ್ನು ಈ ರೀಸೆಂಟಾಗಿ ಕುಡಿದಿದ್ದೀವಿ ಫಾಂಟಾ, ಅದೆಲ್ಲ ಅದ್ರದ್ದೆಲ್ಲ ಇದೆ. ಸೊ ಅದ್ರದ್ದು 4-5 ಇದೆ. ಬಟ್ ಒಂದು 13 to 15 ಬೇಕು ಅನ್ಸುತ್ತೆ ನಮಗೆ ಬಾಟಲ್ಲು. 22 ಬಾಟಲ್ಸ್ ಬೇಕು ಗೈಸ್. ನಮ್ಗೆ ಹೊಸದು ಬೇಕು ಅಂದರೆ ಓಕೆ, ಹಾಂ, ಬಟ್ ಕ್ಲೀನ್ ಆಗ್ತಾ ಇದೆ ಈ ಸತಿ.
ಸೊ ಕ್ಲೀನ್ ಮಾಡಿಬಿಟ್ಟು ಇದನ್ನೇ ಹಾಕ್ಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ಕ್ಲೀನ್ ಆಗುತ್ತೆ ನೋಡಿ, ಇದು ಚೆನ್ನಾಗಿ ಕ್ಲೀನ್ ಆಗಿದೆ, ಇದು ಚೆನ್ನಾಗಿ ಕ್ಲೀನ್ ಆಯಿತು. ಇದು ಮಾಮೂಲಿ ಪಾಚಿ ಕಟ್ಟಿರುತ್ತಲ್ವ, ಯಾಕಂದರೆ 24 hours ನೀವು ಒಂದೇ ಕಡೆ ನೀರಿಟ್ಟರೆ ಅದು ನಾರ್ಮಲ್ ಆಗಿ ಪಾಚಿ ಕಟ್ಟುತ್ತೆ. ಇವಾಗ ಕ್ಲೀನ್ ಮಾಡ್ತೀವಿ, ಮತ್ತೆ ಇನ್ನೊಂದು ವಾರದಲ್ಲೇ ಅದು ಸ್ಟಾರ್ಟ್ ಆಗುತ್ತದೆ. ಎಲ್ಲರೂ ಕಾಯ್ತಾ ಇದ್ದಾರೆ ಗೈಸ್, ಆಚೆ ಬಿಡ್ತೀವಿ ಅಂತ. ಸೊ ಇವತ್ತು ಆಚೆ ಬಿಡೋ ಕಾರ್ಯಕ್ರಮ ಇಲ್ಲ, ಯಾಕಂದರೆ ಬಿಸಿಲು ಇಲ್ಲ, ಬಿಸಿಲು ಹೋಗಿದೆ. ಸೊ ಬಿಸಿಲು ಹೋದ್ಮೇಲೆ ನಾವು ಬಂದಿರೋದು, ಯಾಕಂತಂದರೆ ನಾವು ಬಿಸಿಲಲ್ಲಿ ಇರೋಕ್ಕಾಗಲ್ಲ. ಸೊ ಗೈಸ್ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಸಿಗ್ತೀವಿ ನಿಮಗೆ. ಆ್ಯಂಡ್ ಗೈಸ್ ನಮಗೆ ಇಷ್ಟೊತ್ತಾಯಿತು ಕ್ಲೀನ್ ಮಾಡೋದಕ್ಕೆ, ಪ್ರತಿಯೊಂದು ಬಾಟಲ್ನು ತೊಳೆಯೋಷ್ಟರಲ್ಲಿ. ಆ್ಯಂಡ್ ಕೆಲವೊಂದು ಬಾಟಲ್ನ ಮಾತ್ರ ಸ್ವಲ್ಪ ಚೇಂಜ್ ಮಾಡಿ ಹೊಸದು ಹಾಕಿದ್ವಿ, ಯಾಕಂದರೆ ಫುಲ್ ಒಡೆದೋಗ್ಬಿಟ್ಟಿತ್ತು. ಸೊ ಮರಿ ಇದಾವಲ್ಲ, ಅದಕ್ಕೆ ಈ ದೊಡ್ಡ ಬಾಟಲ್, ಹೊಸ ದೊಡ್ಡ ಬಾಟಲ್ ಹಾಕಿದ್ದೀವಿ. ಈ ಬಾಕ್ಸಸ್ ಎಲ್ಲ ಏನಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಮತ್ತು ಊಟದ ಟೈಮ್ ಬೇರೆ ಅಲ್ವಾ, ಸೊ ಅದಕ್ಕೆ ತೆಗ್ದಿಲ್ಲ. ಸೊ ಇದನ್ನ ಆಲ್ಮೋಸ್ಟ್ ನಾಳೆ ಅಥವಾ ಇವಾಗೇನೆ ಮಾಡ್ಬಿಡ್ತೀವಿ, ಸೊ ಅವ್ರದ್ದು ಊಟ ಆಗ್ಬಿಡ್ಲಿ ಅಂತ. ಸೊ ನೋಡಿ ನೀರ್ ಕುಡಿತಾ ಇದಾರೆ, ಬಬ್ಬಲ್ ಹೆಂಗ್ ಬರ್ತಾ ಇದೆ ನೋಡಿ. ಮರಿಗಳು ಬೇರೆ ಇರೋದಲ್ವಾ, ನೋಡಿ ಹೆಂಗ್ ನೀರ್ ಕುಡಿತಾ ಇದಾರೆ ಅಂತ. ಸೊ ಆ ಬಬ್ಬಲ್ ಬರ್ತಾ ಇದೆ ನೀರ್ ಕುಡ್ದಂಗು. ಸೊ ಅದಕ್ಕೆ ನೀರ್ ಇಡ್ತಾ ಇದೀವಿ. ಫಸ್ಟ್ ನೀರ್ ಇಟ್ಬಿಟ್ಟು ನೆಕ್ಸ್ಟ್ ಆ ಫುಡ್ ಟ್ರೇಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂತ. ಇವಾಗ ಆಲ್ರೆಡಿ ಫುಡ್ ಎಲ್ಲ ಹಾಕಿದೀವಲ್ಲ, ತಿಂದ್ಬಿಟ್ಟಿದ್ದಾರೆ ಕಾಳುಗಳನ್ನ, ರಾಗಿ ಗೋಧಿ ಎಲ್ಲ ತಿಂದಿದ್ದಾರೆ. ಸೊ ಅದಕ್ಕೆ ಇವಾಗ ನೀರ್ ಕುಡಿಯೋದು. ನೀರ್ ಕ್ಲೀನ್ ಮಾಡ್ತಿದ್ದಕ್ಕೆ ಕೊಡಕ್ಕಾಗಿರ್ಲಿಲ್ಲ, ಅದಕ್ಕೆ ಇವಾಗೆಲ್ಲ ನೀರ್ ಹಾಕ್ತಾ ಇದೀವಿ. ಎಲ್ಲರೂ ವೇಟಿಂಗ್. ಆಗ್ಲೇ ಎಷ್ಟಾಯ್ತು ಟೈಮು? 6:30 ಅನ್ಸುತ್ತೆ. 6:30 ಆಗಿದೆ ಗೈಸ್. ಇವತ್ತು ಅಷ್ಟೇ ಒಂದು 4:30 ಸ್ಟಾರ್ಟ್ ಮಾಡಿರೋದು. ಬರೀ ಕ್ಲೀನ್ ಮಾಡೋದಕ್ಕೆನೆ 2 hour ಆಯ್ತು. ಸೊ ಇವಾಗ ನೀರ್ ತುಂಬಿಟ್ಟು ಆ ಟ್ರೇನ ಕ್ಲೀನ್ ಮಾಡಬೇಕು. ಸೊ ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಗೈಸ್. ಪಾರಿವಾಳದು ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದರೆ ನೆಕ್ಸ್ಟ್ ಒಂದಾಗೇನೆ ನಾವು ಇನ್ಫಾರ್ಮೇಶನ್ ವಿಡಿಯೋ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಮರಿಗಳು ತೋರಿಸ್ತೀನಿ ಅಂತ ಅಂದಿದ್ದೆ, ಸೊ ತೋರಿಸ್ತೀನಿ ಇರಿ ಇವಾಗ. ಸೊ ಇವಾಗೆಲ್ಲ ನೀರು ಕುಡಿತಾ ಇದ್ದಾರೆ. ಸೊ ಅದಾದ್ಮೇಲೆ ತೋರಿಸ್ತೀನಿ ಗೈಸ್ ನಿಮಗೆ. ಒಂದಂತೂ ಇನ್ನ ಇಷ್ಟೇ ಪುಟ್ಟು ಮರಿ. ಸೊ ಅದು ಕೆಳಗಿದೆ. ಸೊ ಫಸ್ಟ್ ನೀರ್ ಹಾಕ್ಬಿಡ್ತೀವಿ ಗೈಸ್. ನೀರ್ ಹಾಕ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ಗನ್ಸೋ ಪ್ರಕಾರ ನೀವು ಮರಿನ ನೆಕ್ಸ್ಟ್ ವಿಡಿಯೋ ಇವಾಗ ನೀರ್ ಹಾಕಿ ಪಕ್ಕ ಕತ್ಲಾಗತ್ತೆ. ಕತ್ಲಲ್ಲೆಲ್ಲ ಯಾಕಂದ್ರೆ ಇವಾಗ ನೀರ್ ಇಟ್ಟಿದೀವಲ್ಲ, ಅವು ಮರಿಗಳಿಗೆ ಇವಾಗ ಫೀಡ್ ಮಾಡುತ್ತೆ. ಸೊ ಇವಾಗ ಮರಿನ ತೆಗಿಯಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋ ಗೈಸ್ ಹಾಗೆ ಮಾಡ್ಬಿಡ್ತೀನಿ ಬಿಡಿ, ಯಾಕಂತ ಅಂದ್ರೆ ಮತ್ತೆ ಅವು ಫೀಡಿಂಗ್ ಟೈಮಲ್ಲಿ ನಾವು ಕೈಯಲ್ಲಿ ಎತ್ತಿ ಮುಟ್ಟಕ್ಕೆ ಪಾಪ ಅವು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ಮರಿ ತೋರಿಸ್ತೀನಿ ನಾಳೆ ಮತ್ತೆ ವಿಡಿಯೋ ಮಾಡ್ತೀನಲ್ಲ ನಾರ್ಮಲ್ ಅಪ್ಡೇಟು. ಸೊ ಅವಾಗ ಮರಿಗಳನ್ನ ತೋರಿಸ್ತೀನಿ, ಯಾವ್ದು ಜೋಡಿಗೆ ಯಾವ ಮರಿ ಬಂದಿರೋದು ಅಂತ. ಸೊ ಕಲರ್ ಎಲ್ಲ ಗೊತ್ತಾಗಲ್ಲ, ಬಟ್ ತೋರಿಸ್ತೀನಿ ಹೆಂಗ್ ಬಂದಿದೆ ಅಂತ. ಓಕೆನಾ? ಸೊ ಇವಾಗ ನೀರೆಲ್ಲ ಹಾಕ್ಬಿಟ್ಟು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆ್ಯಂಡ್ ಗೈಸ್ ನೋಡಿ, ನಮ್ಮದು ಫುಡ್ ಇತ್ತಲ್ವಾ, ಸೊ ಫುಡ್ ಅಂತೀನಿ, ಫುಡ್ ಬಾಕ್ಸು. ಸೊ ಅದನ್ನು ನೋಡಿ ಕ್ಲೀನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಕ್ಲೀನ್ ಆಗಿದೆ, ಇನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಕತ್ಲಾಗಿದೆ ಗೈಸ್, ಏನೂ ಕಾಣಿಸಲ್ಲ. ನಮ್ಮ ಲಾಸ್ಟೇ ಕಾಣಿಸಲ್ಲ, ನಾವೂ ಕಾಣಿಸಲ್ಲ. ಸೊ ಫುಲ್ ಕತ್ಲಾಗಿದೆ. 6:45 7 ಗಂಟೆ ಆಗ್ತಾ ಬಂತು. ಸೊ ಇನ್ನು ಸ್ವಲ್ಪ ಕ್ಲೀನ್ ಮಾಡೋದಿದೆ, ಕ್ಲೀನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನೇನೇ ವಿಡಿಯೋ ಮಾಡಿದ್ರೂ ಕತ್ಲಲ್ಲಿ ಫುಲ್ ಏನೂ ಕಾಣಿಸಲ್ಲ. ಸೊ ನಾನೇನು ಇನ್ಮೇಲೆ ಅಪ್ಡೇಟ್ ಅಂದರೆ ಇವಾಗ ನೆಕ್ಸ್ಟ್ ಅಪ್ಡೇಟ್ ಕೊಡೋಕ್ಕಾಗಲ್ಲ. ಸೊ ಫುಲ್ ಕ್ಲೀನ್ ಆಗೋವರೆಗೂ ವೆಯ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲ್ಲ, ಕತ್ಲಾಗಿದೆ. ಸೊ ನಾಳೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಲ್ವ, ಸೊ ಆವಾಗ ತೋರಿಸ್ತೀನಿ. ಫುಡ್ ಟ್ರೇ ಆಗಿರ್ಬೋದು, ನೀರಾಗಿರ್ಬೋದು. ಸೊ ನಿಮಗೂ ಹೆಲ್ಪ್ ಆಗುತ್ತೆ, ಆ ಥರ ತರಿಸ್ಕೊಂಡ್ರೆ ಈಸಿ ಆಗುತ್ತೆ, ಅಂದರೆ ಟೈಮಿಂಗ್ಸ್ ಉಳಿಯುತ್ತೆ. ಮತ್ತು ನಾನು ಪಟ್ಟಗಳನ್ನು ತೋರಿಸ್ತೀನಿ ಅಂದಿದ್ದಲ್ವ ಮರಿಗಳು, ಸೊ ಅದನ್ನು ಕೂಡ ನಾನು ನಾಳೆ ವ್ಲಾಗಲ್ಲೇ ತೋರಿಸ್ತೀನಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೇನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಯಾಕಂತ ಅಂದರೆ ಇದೇ ಥರ ಲಾಫ್ಟ್ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಸೊ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಥ್ಯಾಂಕ್ ಯು ಗೈಸ್. ಬೇಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಬಾಯ್.